ನೋಡಿದ್ರಾ ಫ್ರೆಂಡ್ಸ್, ವಡೆ ಎಷ್ಟು ಚೆನ್ನಾಗಿ ಬಂದಿದೆ ಎಂದು. ಇದು ಉದ್ದಿನ ಬೇಳೆಯಿಂದ ಮಾಡಿದ ವಡೆ ಅಲ್ಲ, ರವೆಯಿಂದ ಮಾಡಿದ ವಡೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಬ್ ಚಾನಲಿಗೆ ಸ್ವಾಗತ. ಈ ವಡೆ ತುಂಬ ಕ್ರಿಸ್ಪಿ ಆಗ್ತದೆ ಮತ್ತು ಇದು ಸಾಂಬಾರು ಮತ್ತು ಚಟ್ನಿಯೊಟ್ಟಿಗೆ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಹಾಗಾದರೆ ಈ ರುಚಿಯಾದ ವಡೆ ಹೇಗೆ ಮಾಡುವುದು ಎಂದು ನೋಡುವ. ಈ ವಡೆ ಮಾಡೋದಕ್ಕೆ 2 ಕಪ್ಪಿನಷ್ಟು ರವೆ ಬೇಕು, ಬೊಂಬಾಯಿ ರವೆ. ಉಪ್ಪಿಟ್ಟು ರವೆ ಅಂತ ಹೇಳ್ತೇವಲ್ಲ ಅದುವೇ. ನೋಡಿ 2 ಕಪ್ ಹಾಕಿದ್ದೇನೆ ನಾನು. ಇದಕ್ಕೀಗ ಸಾಧಾರಣ 1.5 ಕಪ್ಪಿನಷ್ಟು ಮೊಸರು ಬೇಕಾಗ್ತದೆ. ಈ ಮೊಸರನ್ನು ಹಾಕಿ ಚೆನ್ನಾಗಿ ಮೊದಲೊಮ್ಮೆ ಮಿಕ್ಸ್ ಮಾಡುವ ನಾವು ಇದನ್ನು. ರವೆಗೆ ಮೊಸರಿನ ಹುಳಿ ಎಲ್ಲ ಎಳ್ಕೊಳ್ಬೇಕದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಉಪ್ಪು ಹಾಕುವ. ನಂತರ ಒಂದು ಅರ್ಧ ಮುಕ್ಕಾಲು ಲೋಟದಷ್ಟು ನೀರು ಹಾಕಿ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನಿಲ್ಲಿ. ಇನ್ನು ಇದಕ್ಕೆ ನೋಡಿದ್ರಾ ಇದು ಎಷ್ಟು ದಪ್ಪ ಇದೆ ಅಲ್ಲ. ಈಗ ಇದಕ್ಕೆ ಸಣ್ಣಗೆ ಹಚ್ಚಿದ ಶುಂಠಿ 2 ಚಮಚದಷ್ಟು, ಮತ್ತು ಖಾರಕ್ಕೆ ಕಾಯಿ ಮೆಣಸು ಸಣ್ಣಗೆ ಕಟ್ ಮಾಡಿದ್ದೇನೆ ಅದನ್ನು ಸಹ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿದ್ದೇನೆ, ಮತ್ತು ಸ್ವಲ್ಪ ಜೀರಿಗೆ ಹಾಕುವ ಅರ್ಧ ಚಮಚದಷ್ಟು. ಇದನ್ನು ಎಲ್ಲವನ್ನು ಮಿಕ್ಸ್ ಮಾಡುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇನ್ನೊಮ್ಮೆ ಹಾಗೆಯೇ ಮಿಕ್ಸ್ ಮಾಡುವ. 10-15 ನಿಮಿಷ ಹಾಗೆ ನೆನೆಯಲಿಕ್ಕೆ ಇಡುವ. ಇದನ್ನು ಚೆನ್ನಾಗಿ ನೆಂದರೆ ಒಳ್ಳೆಯದಾಗ್ತದೆ. ಅಂದರೆ ಈಗ ಇದು ಇಷ್ಟು ಗಟ್ಟಿ ಇದೆ ನೋಡಿ, ಇನ್ನೂ ಎಳೆದೆಲ್ಲ ಗಟ್ಟಿ ಆಗ್ತದೆ ನೀರು ಎಳೆದು. ನೋಡಿ ಈಗ ರೆಡಿ ಉಂಟು ವಡೆ ಮಾಡಲಿಕ್ಕೆ. ಅರ್ಧ ಚಮಚದಷ್ಟು ಸೋಡಾ ಪೌಡರ್ ಹಾಕಿದ್ದೇನೆ ನಾನು, ಬೇಕಿಂಗ್ ಸೋಡಾ. ಈಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಧಾರಣ ಉದ್ದಿನ ವಡೆಗೆ ಎಷ್ಟು ನಾವು ದಪ್ಪ ಇಡ್ತೇವೆ ನೋಡಿ, ಅಷ್ಟೇ ದಪ್ಪ ಇಟ್ಕೊಳ್ಬೇಕು ಇದನ್ನು. ಈಗ ನೋಡಿ ನಾನು ಕತ್ತರಿನ ಹೇಗೆ ಶಾರ್ಪ್ ಮಾಡ್ತೇನೆ ಅಂತ ನೋಡಿ. ಇದು ಕತ್ತರಿಸ್ಲಿಕ್ಕೆ ಆಗೋದಿಲ್ಲ. ಈಗ ಯಾವುದಾದ್ರೂ ಒಂದು ಬಾಟಲ್, ನಾನು ಕೆಚಪ್ ಬಾಟಲ್ ತಗೊಂಡಿದ್ದೇನೆ, ಅದರ ಜೊತೆಗೆ ನೋಡಿ ಬಾಟಲಿದ್ದು, ಅದಕ್ಕೆ ಈ ರೀತಿ ಕತ್ತರಿಯನ್ನು ಸ್ವಲ್ಪ ಹೊತ್ತು ಮಾಡಿದರೂ ಸಾಕು, ಒಳ್ಳೆ ಶಾರ್ಪ್ ಆಗ್ತದೆ ಇದು. ನೋಡಿ ನಾನು ತೋರಿಸ್ತಾ ಇದ್ದೇನೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ನೋಡಿ. ಕತ್ತರಿನ ಶಾರ್ಪ್ ಮಾಡಲಿಕ್ಕೆ ಇದು ಒಳ್ಳೆಯ ಉಪಾಯ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನೋಡಿ ವಡೆ ರೆಡಿಯಾಗಿದೆ. ಕೈಗೆ ಸ್ವಲ್ಪ ನಾನು ನೀರು ತಾಗಿಸ್ತಾ ಇದ್ದೇನೆ. ನೋಡಿ ಇಷ್ಟೊಂದು ಸಣ್ಣ ರೋಲ್ ಮಾಡಿ ನಡುವೆ ಬೆರಳಲ್ಲಿ ತೂತು ಮಾಡಬೇಕು ಇದಕ್ಕೆ. ನೋಡಿ ನಾನು ಹೇಗೆ ಮಾಡ್ತಾ ಇದ್ದೇನೆ ನೋಡಿ, ಹಾಗೆಯೇ ಮಾಡಿ ಎಣ್ಣೆಯಲ್ಲಿ ಬಿಡಿ. ಮೀಡಿಯಮ್ ಹೀಟ್ ಇರಲಿ ಎಣ್ಣೆ, ಜಾಸ್ತಿ ಉರಿಯಲ್ಲೂ ಇಡಲಿಕ್ಕಿಲ್ಲ, ಬೇಗ ಕಪ್ಪಾಗ್ತದೆ. ಹೀಗೆ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ. ಉದ್ದಿನ ವಡೆ ಅಷ್ಟೇ ರುಚಿ ಆಗ್ತದೆ ಇದು, ಮೊಸರೆಲ್ಲ ಹಾಕ್ತೇವೆ ನೋಡಿ. ಹಾಗಾಗಿ ಶುಂಠಿ ಕಾಯಿ ಮೆಣಸು ಸ್ವಲ್ಪ ಜಾಸ್ತಿ ಹಾಕಿದ್ರೇ ಒಳ್ಳೆಯದಾಗ್ತದೆ ಇದಕ್ಕೆ. ನೋಡಿ ಒಮ್ಮೆ ಮಾಡಿ ನಾನು ತೆಗೆದೆ, ಈಗ 2ನೇ ಸಲ ಹಾಕಿದ್ದೇನೆ ನೋಡಿ. ಇದು ಸಹ ರೆಡಿ ಆಗ್ತಾ ಉಂಟು. ಕೈಗೆ ಸ್ವಲ್ಪ ನೀರು ತಾಗಿಸಿ ಇದೇ ರೀತಿ ಎಣ್ಣೆಗೆ ಹಾಕಿದ್ರೆ ಆಯಿತು ಹಿಟ್ಟನ್ನು ವಡೆ ಶೇಪಲ್ಲಿ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಎಂದು ತಿಳಿಸಿ ನಮಗೆ ಕಮೆಂಟ್ಸಲ್ಲಿ. ಹಾಗೆಯೇ ನೋಡುವ ಹೊಸ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಒಂದು ಕಡೆ ಬೆಂದಾಗಿದೆ. ಈಗ ಇದು ಇನ್ನೊಂದು ಕಡೆ ತಿರುಗಿಸಿ ಹಾಕಿದ್ದೇನೆ ನಾನೀಗ ಇದನ್ನು. ನೋಡಿ ಚೆನ್ನಾಗಿ ಬೆಂದಿದೆ ಇದೀಗ. ಈಗ ಕುರುಕುರು ಅನ್ನುವ ಕ್ರಿಸ್ಪಾದ ನಮ್ಮದು ರವೆ ವಡೆ, ಮೆದು ವಡೆ ರೆಡಿಯಾಗಿದೆ. ಇದಕ್ಕೆ ಸಾಂಬಾರು ಅಥವಾ ಚಟ್ನಿ ಏನಾದರೂ ಇದ್ದರೆ ತುಂಬ ಒಳ್ಳೆಯದಾಗ್ತದೆ. ನಾನಿವತ್ತು ಸಾಂಬಾರು ಮಾಡಿದ್ದೇನೆ, ಹಾಗಾಗಿ ಇದು ವಡೆ ಮಾಡುವ ಅಂತ ಮನಸ್ಸಾಯ್ತು ನನಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕ್ರಿಸ್ಪಿಯಾಗಿರುವ ಈ ವಡೆಯನ್ನು ನೀವು ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ನಾಳೆ ಮತ್ತೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ.